ಸೊ ಇನ್ನೂ ಒಳಗೂ ಹೋಗ್ತಿರ್ಬೋದು, ಟ್ರೈ ಮಾಡಿ ನೋಡಮ್ಮ. ನಾ ಬಿಡ್ತೀನಿ ಈ ಗಾಡಿಗೆ ಪೂರ ತಳ ಹದ್ರತ್ಲಾಗ ಒಳಗೆ ಹೋಗ್ತೀನಿ. ಅದಕ್ಕೆ ಇದು ಆಕ್ಚುಲಿ ಚೆನ್ನಾಗಿದೆ. ಯಾರ ಫುಲ್ ಬೈಕ್ ಒಳಗೆ ಹೋಗ್ಲತ್ತೀನಿ ನೋಡ್ರಿ ಈಗ. ಸೊ ಆ್ಯಕ್ಚುಲಿ ಸ್ಟ್ಯಾಂಡ್ ಫುಲ್ ಒಳಗೆ ಹೋಗ್ತದೆ, ಯಾಕಂದ್ರೆ ಮಣ್ಣು ಸಾಪ್ ಅದದು. ಹಚ್ಕೊಂಬಂದ್ರೆ ಗಾಡಿ ಫುಲ್ ಬಿದ್ದೆ ಹೋದ ತಳಗೆ. ಸೊ ಗಾಯ್ಸ್ ಫೈನಲಿ ರೀಚ್ ಆದವು ನೋಡ್ಬೋದು. ಡೆಸ್ಟಿನೇಷನ್ದಾಗ ಬಂದದ, ಪೂರಾ ಶೂಟ್ ನಡೆದ. ಇಲ್ಲಿ ನನಗಿನೇ ಜಾಸ್ತಿ ಬೇರೆ ಬೇರೆ ತಗೊಳತ್ತಾರ. ಏನು ಮಾಡಿದ್ರಿ ಅಣ್ಣ? ಹಾಂ ಅಣ್ಣ, ಅದು ಇನ್ನು ಇದು ಹಿಂಗೆ ಸ್ಟೇಟೇ ಲೆಫ್ಟಿಗೆ. ಥ್ಯಾಂಕ್ಸ್ ಅಣ್ಣ. ಹಾಯ್ ಗಾಯ್ಸ್, ಫೈನಲಿ ಗುಲ್ಬರ್ಗ ರೀಚ್ ಆದ ನೋಡ್ರಿ. ಆಲ್ರೆಡಿ ಮಳೆ ಬಂದದ, ಇಲ್ಲಿ ಭೀ ಭಾಳಷ್ಟು ಬಂದ್ಗೆಸೆ ನಿಂತದ. ಚಲೋ ಆಯಿತು. ಬರಾಟೆಗೆ ಸ್ವಲ್ಪ ಹತ್ತದ, ನಡೀತದ. ಭಾಳ ಹತ್ತಿತ್ತು ಅಂದ್ರೆ ಫುಲ್ ನಾನು ತೊಯ್ದು ಹೋಗ್ತಿದ್ದೆ, ಮತ್ತು ಬೇರೆನೇ ಹತ್ತಿತ್ತು. ಮತ್ತು ಅಲ್ಲಿ ಗಿಡದ ಬುಳಗೆ ನಿಂದಿರ್ಬೇಕಾದಿತ್ತು. ಸೊ ಆ್ಯಕ್ಚುಲಿ ನಾ ಇಲ್ಲಿ ಹುಮ್ನಾಬಾದ್ ಸನಿ ಬಂದೀನಿ. ಸ್ವಲ್ಪ ನಂದು ಗಾಡಿ ಮೇಲಿಂದ ನೇಮ್ ಅದಲ್ಲ, ಸ್ವಲ್ಪ ಚೇಂಜ್ ಮಾಡೋದಿತ್ತು. ಅದೊಂದು ಚೇಂಜ್ ಮಾಡಿಸ್ಕೊಂಡು ಇನ್ನೊಂದು ಹೆಲ್ಮೆಟ್ ವೈಸರ್ ಒಂದದ, ಅದೊಂದು ಸ್ವಲ್ಪ ಟಿಂಟ್ ಮಾಡಿಸೋದ. ಸೊ ನೋಡಮ್ಮ, ಇಲ್ಲೇ ರೆಡಿಮ್ ದುಕಾನ್ ಹತ್ರ ಇದ್ದೀನಿ. ಸೊ ಒಳಗಡೆ ಹೋಗಿ ಮಾಡ್ಸಮ್ಮ. ಆ್ಯಕ್ಚುಲಿ ಅವನು ನನ್ನ ಫ್ರೆಂಡೇ, ಕ್ಲಾಸ್ಮೇಟ್. ನೋಡ್ಬೋದು, ಒಂದು ದುಕಾನ್ ಇಲ್ಲೇ ಇದೆ. ವಾವ್. ಸೊ ಗಾಯ್ಸ್ ಫೈನಲಿ ರೀಚ್ ಆದ ದುಕಾನ್ ಬಲ್ಲಿ ಇಲ್ಲೇ ಅದ ನೋಡ್ರಿ. ಎಲ್ಲ ನಿಮ್ಮ ಮನುಷ್ಯ ಹಾಂ ಸುಮ್ಮ ಬಂದೆ ಹಂಗೆ, ಮತ್ತು ಆರಾಮಲ್ಲ. ಸೊ ಗಾಯ್ಸ್ ಫೈನಲಿ ಇನ್ಸ್ಟಾಲ್ ಆಯಿತು. ಸ್ವಲ್ಪ ಸ್ಟಿಕ್ಕರಿಂಗ್ ಅದು ಫುಲ್ ತೆಗೆಸಿದೆ. ಇದೆಲ್ಲ ತೆಗೆಸಿದ ಮೇಲೆ ಹಾಕ್ಸಿದ್ದು ಸ್ವಲ್ಪ ಯೂನಿಕ್ ಕಾಣಬೇಕಂತ ಕೇಸಂದು. ಸೊ ಅದನ್ನು ಆಯಿತು. ಸ್ವಲ್ಪ ಇನ್ನೊಂದು ನೇಮ್ ಆಫ್ ಚೇಂಜ್ ಮಾಡಿಸಾಯಿತು. ನೇಮ್ನು ಚೇಂಜ್ ಆಗಿದೆ. ಆ್ಯಕ್ಚುಲಿ ಇಲ್ಲಿ ಅಭಿಷೇಕ್ ಅಂತಿತ್ತು, ಈಗ ಮಿಸ್ಟರ್ ಅಭಿ ಕಿಡ್ ಅಂತ ಆಗಿದೆ. ಸೊ ಯಾರು ಫಾಲೋ ಮಾಡ್ಕೊಂಡೆಲ್ಲ ಫಾಸ್ಟಾಗಿ ಫಾಲೋ ಮಾಡ್ಕೋರಿ. ಹೀಗಾಗಿ ಮತ್ತು ಕ್ರೇಜಿ ಅಪ್ಡೇಟ್ ಕೂಡ ಬರುತ್ತೆ. ಸೊ ಬರ್ತಕ್ಕಂಥ ವಿಡಿಯೋದಲ್ಲಿ ಸೊ ಇದೇ ನೇಮ್ ಇರ್ತದೆ. ಸೊ ಜಸ್ಟ್ ಒಂದು ಫಾಲೋ ಹಾಕ್ರಿ, ನಮಗೂ ಗೊತ್ತಾಗ್ತಾ ಎಲ್ಲಿ ತನಕ ವಿಡಿಯೋ ರೀಚ್ ಅಲ್ಲತ್ತ ಅಂತ. ಸೊ ಹಾಯ್ ಗಾಯ್ಸ್, ನಾನು ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ಗುಲ್ಬರ್ದಾಗ ಇದ್ದೀನಿ ನೋಡಿರಿ. ಸೊ ಇದು ಕಿಯಾ ಶೋರೂಮ್ ಹತ್ರ ಇದ್ದೀನಿ. ಈ ಶೋರೂಮಿಂದ ನಾನು ಸ್ವಲ್ಪ ಇವತ್ತು ತಾವಾರ ಏರಿಯಾದಲ್ಲಿ ಹೋಗ್ತಾ ಇದ್ದೀನಿ. ತಾವಾರಗೆರೆ ಹೊಸೂರು ಹತ್ರ ಏನಂದ್ರೆ ಒಂದು ಒಳ್ಳೆ ಪ್ಲೇಸ್ ಅದ. ಪ್ಲೇಸ್ ಅಂದ್ರೆ ಇಷ್ಟು ಅಮೇಝಿಂಗ್ ಅದ ನೋಡ್ಲಿಕ್ಕೆ. ಅಲ್ಲಿ ಹೋಗೋಣ, ಇನ್ನೂ ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಹೋಗೋಕ್ಕಿಂತ ಮುಂಚೆ ನಾನು ಒಂದೇ ಹೇಳ್ತೀನಿ, ಅದ್ರ ಸಲಕ್ಕೆ ನೀವು ಆ್ಯಕ್ಚುಲಿ ವೀಡಿಯೋ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಷ್ಟು ಭಾರಿ ಪ್ಲೇಸ್ ಅದು. ಸೊ ಹೋಗಿ ನೋಡೋಣ ಎಲ್ಲರೂ. ಲೆಟ್ಸ್ ಗೋ. ಸೊ ಗುಲ್ಬರ್ಲೇಸಿಂದ ಮಿನಿಮಮ್ ಒಂದು 18 ಕಿಲೋಮೀಟರ್ಸ್ ಅದ. ಕಿಲೋಮೀಟರ್ಸ್ ರೀಚ್ ಆಯ್ತಲ್ಲ. ಸೊ ನಾವು ಹೋಗ್ತಾ ಇರೋಂಥ ಡೆಸ್ಟಿನೇಷನ್ಗೆ ರೀಚ್ ಆಗ್ತದ. ಗಾಯ್ಸ್ ಟೈಮ್ ನೋಡ್ರಿ, ಆ್ಯಕ್ಚುಲಿ 4 ಆಲತ್ತದ ಇವಾಗ. ಫುಲ್ ವೆದರ್ ನೋಡ್ರಿ, ಫುಲ್ ಕೋಲ್ಡ್ ಆಗ್ಯದ. ಕೋಲ್ಡ್ ಅಂದ್ರೆ ಏನು, ಫುಲ್ ವೆದರ್ ಕೂಲ್ ಆಗಿಬಿಟ್ಟದ. ಸೊ ಈ ವೆದರ್ನಾಗ ಏನದ, ಟೈಮ್ ಸುದಕ್ಕೆ ಮಧ್ಯಾಹ್ನ ಆಗ್ಯದ, ಏನು ಮಾರ್ನಿಂಗ್ ಹೊತ್ತದ ಅದನ್ನು ಗೊತ್ತಾಗಲ್ಲ. ಸೊ ಒಂಥರ ಹಿಂಗೂ ಇರಬೇಕು, ಒಂಥರ ಕ್ರೇಜಿಯಾಗಿರ್ತದ. ಬೈಕ್ ಓಡ್ಸಾಕೈತು, ಫುಲ್ ಕೂಲ್ ಅನ್ನಿಸ್ತದ ವೆದರ್. ಸೊ ಮಜಾ ಬರ್ತದೆ ಈ ಥರನೂ ವೆದರ್. ಸೊ 4 ಟೈಮ್ನಾಗ ನೋಡ್ಬೋದು ನೀವು ಯಾವ ಥರ ಕಾಣತ್ತದ ವೆದರ್, ಫುಲ್ ಆಜು ಬಾಜು. ಸೊ ಅಲ್ಲಿಂದ ಲೆಫ್ಟ್ ಟರ್ನ್ ತೊಗೊಂಡೆ. ಬರೋ ಟೈಮ್ನಾಗ ವ್ಯೂ ನೋಡ್ರಿ ಹೊಸೂರು ಹತ್ರ. ಅಲ್ಲಿ ನಾನು ಲೆಫ್ಟ್ ಟರ್ನ್ ತೊಗೋತಿಗೆ ಈ ಥರ ವ್ಯೂ ಕಾಣತ್ತದ. ಏನು ಮಸ್ತ್ ಅದ ರೀ. ವಾ, ಏನು ಎಕ್ಸ್ಪ್ಲೇನ್ ಮಾಡಪ್ಲಿಲ್ಲ, ಆ ಥರ ಅದು ನೋಡ್ರಿ. ಸುತ್ತಮುತ್ತ ನೋಡ್ಬೋದು ನೀವು. ಅರೆ ಒಂಥರ ಅಮೇಝಿಂಗ್ ಅದು. ಸೊ ಗಾಯ್ಸ್ ಹೇರೂರು ಲೇಸನ್ದು ಸೊ ಲೆಫ್ಟ್ ಟರ್ನ್ ತೊಗೋಬೇಕು. ಹೇರೂರು ಕ್ರಾಸ್ ಲೇಸನ್ ಏನದ, ಅಂಡರ್ 3 ಕಿಲೋಮೀಟರ್ಸ್ದಾಗ ನಾವೊಂದು ಆ ಡೆಸ್ಟಿನೇಷನ್ಗೆ ರೀಚ್ ಆಗ್ತೀವಿ. ಏನು ಮಸ್ತ್ ಅದ ರೀ ಈ ಸೈಡ್, ಫುಲ್ ಮಸ್ತ್ ಅದ ವೆದರ್, ಏನು ಹೇಳಪ್ಲೇ ಇಲ್ಲ. ಸೊ ಅಲ್ಲಿ ಡ್ಯಾಮ್ ಬರ್ತದೆ, ಆ ಡ್ಯಾಮ್ ಹತ್ರನೇ ಅದ ಲೊಕೇಶನ್. ಡ್ಯಾಮ್ಕಿನ ಸ್ವಲ್ಪ ಅದಕ್ಕಿಂತ ಹಿಂದ್ಗಡೆನೇ ಅದ ನೋಡ್ರಿ. ಅಲ್ಲಿ ನಾವು ಟರ್ನ್ ತೊಗೊಂಡಿವಲ್ಲ, ಆ ಟರ್ನ್ ಲೇಸನ್ 3 ಕಿಲೋಮೀಟರ್ ಸ್ವಲ್ಪ ಮುಂದೆ ಹೋಗ್ಬೇಕು. 3 ಕಿಲೋಮೀಟರ್ಸ್ ಮುಂದೆ ಹೋಗ್ತಿಗೆ ಅಲ್ಲಿ ನಿಯರೇ ಅದಂತ. ಆ್ಯಕ್ಚುಲಿ ಒಂದು ಹಳ್ಳಿ ಅದಿದು. ಕಡೆ ಪೂರಾ ಹೇರೂರು ಕಡೆಗೂ ಹೋಗೋದಿಲ್ಲ, ಅದ್ರದ್ದು ಸ್ವಲ್ಪ ಮುಂಚೆನೇ ಹೋಗ್ತೀವಿ. ಸೊ ನೋಡಂಬರ್ರಿ, ಹೋಗೋತನ ಭಾರಿ ಅದ ನೋಡ್ರಿ ಜಗಾರ. ಭಾಳ ಜನ ಬರ್ಲತ್ತಾರ ಕಲಬುರ್ಗಿಲಿಂತ. ಮಜಾಕಲ್ಲ, ಎಷ್ಟು ಜನ ಅವ್ರಿಗೆ ಎನ್ಸೋದು. ಇವತ್ತು ಸ್ಯಾಟರ್ಡೆ ಬೇರೆ, ಅವಾಗಿನ ಗಾಡಿಗಳು ಬರೋದೇ ಬರ್ಲತ್ತವ ಕಂಟಿನ್ಯೂಸ್ಲಿ. ಮಜಾಕಲ್ಲ, ಯಾರ್ಯಾರು ವೀಡಿಯೋ ನೋಡ್ರಿ ಏನು ಆ ಜಾಗ ಸಲ ಹುಡ್ಕೊಂಡು ಬರ್ಲತ್ತಾರ ನೋಡ್ರಿ. ಸೊ ಇಲ್ಲೇ ಇದ್ದಿರ್ಬೋದು ನಂಗೆ ಅನ್ಸಂಬಟ್ಟಿಗೆ. ಅಣ್ಣ ಹಾಂ ಅಣ್ಣ, ಅದು ಇನ್ನು ಇದು ಹಿಂಗೆ ಸ್ಟೇಟೇ ಲೆಫ್ಟಿಗೆ. ಥ್ಯಾಂಕ್ಸ್ ಅಣ್ಣ. ಸೊ ಅಲ್ಲೊಬ್ಬರು ಬ್ರೋ ಅವರೇ ನಿಂದಿರ್ಸಿ ಹೇಳತ್ತಾರ, ಇಲ್ಲಿದ್ದು ಸ್ವಲ್ಪ ಲೆಫ್ಟ್ ಟರ್ನ್ ತೋರಂತ ಮುಂದೋಗಿ.
ಗಾಯ್ಸ್ ಮುಜಾಕಲ್ಲ ಹೆಂಗಾದ್ರು ಪ್ಲೇಸು ಬಾ ಇನ್ನು ನಿಯರ್ ಇದ್ದೀನಿ ಹತ್ತಾರ ನಾ ಎಷ್ಟು ಬಂದವ್ರಿ ಗಾಡಿಗಳು ಬಾ 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 ಫುಲ್ ಪಿಕ್ನಿಕ್ ಮಾಡತ್ತಾರಪ್ಪ ಇವ್ರಾರ ಹಾಂ ಡೆಸ್ಟಿನೇಷನ್ ಏನು ಫುಲ್ ಪಿಕ್ನಿಕ್ ರೀಚ್ ಆಗ್ಬೇಕು ಆಟಕ್ಕೆ ಮಾಡತ್ತಾರ ಸೊ ಗಾಯ್ಸ್ ಫೈನಲಿ ರೀಚ್ ಆದೆವು ಪ್ಲೇಸಿಗೆ ಪಬ್ಲಿಕ್ ಯಾಕೋ ಬುಕ್ಕಳೆ ಕಾಣತ್ತ ನೋಡ್ರಿ ಎಲ್ಲ ಫೋಟೋ ಶೂಟ್ ಮಾಡಾಕು ಅದು ಇತ್ತು ಪಿಕ್ನಿಕ್ ಟೈಪ್ ಆ್ಯಕ್ಚುಲಿ ಸ್ಯಾಟರ್ಡೆ ಸಂಡೇ ಬರ್ಲಾಕೆ ಹೋಗ್ಬಿಡ್ದು ನಂಗೆ ಅನ್ಸೋ ಮಟ್ಟಿಗೆ ಬಂದ್ರೆ ಯಾವ್ದಾನ ಬೇರೆ ದಿನ ಬರ್ಬೇಕು ಯಾಕೆ ಪಬ್ಲಿಕ್ ಜಾಸ್ತಿ ಇತ್ತಂದ್ರಲ್ಲ ಉಲ್ಟಾ ಅದು ಇದ್ದಿದ್ದ ಜಾಗನೂ ಫುಲ್ ಖುಷಿ ಹಾಳಾಗ್ಬಿಡ್ತು ಪಬ್ಲಿಕ್ ನನಗೆ ಯಾವ ಭೀ ಸ್ವಲ್ಪ ಕಮ್ಮಿ ಇರ್ಬೇಕು ಅಂದರೆ ಸ್ವಲ್ಪ ಶೂಟ್ ಮಾಡಾಕೈತು ಅದು ಆಯಿತು ಚಲೋ ಅನ್ನಿಸ್ತು ಗೈಸ್ ಇದೆ ನೋಡ್ರಿ ಪ್ಲೇಸ್ ಸೊ ಇಲ್ಲಿ ಟೂ ವೀಲರ್ ಹೋಲಕ್ಕೆ ಜಾಗ ಭೀ ಅದ ಮತ್ತು ಕಾರು ಇಲ್ಲಿ ತನಕ ಕಾರುಗಳು ಬಂದವಂತ ಟೂ ವೀಲರ್ ಹೋಲಕ್ಕೆ ಅಂತ ದೊಡ್ಡದ ಬಿಡ್ರಿ ಸೊ ಸೀರಿಯಸ್ಲಿ ಫುಲ್ ಖತರಂಗ ಪ್ಲೇಸ್ ವಾವ್ ಸೊ ಯಾರು ಮಾಡೋರು ಶೂಟ್ ಮಾಡತ್ತಾರ ಯಾರು ಮಾಡೋರು ಬ್ಲಾಗ್ ಮಾಡತ್ತಾರ ಯಾರ ಫುಲ್ ಬೈಕ್ ಒಳಗೆ ಹೋಗ್ಲೈತಿ ನೋಡ್ರಿ ಸೊ ಇನ್ನೂ ಒಳಗೂ ಹೋಗ್ತಿರ್ಬೋದು ಟ್ರೈ ಮಾಡಿ ನೋಡಮ್ಮ ನಾ ಬಿಡ್ತೀನಿ ಈ ಗಾಡಿಗೆ ಪೂರ ತಳ ಹತ್ತಲಾಗ ಒಳಗೆ ಹೋಗ್ತೀನಿ ಅದಕ್ಕೆ ಇದು ಆಕ್ಚುಲಿ ಚೆನ್ನಾಗಿರೋ ಓ ಏನು ತೆಗಿಲ್ಲ ಬಟ್ ಆರಾಮ್ಸೆ ರೀಚ್ ಆಗ್ಬೋದು ಎಲ್ಲಿ ಬೇಕಲ್ಲಿ ಗಾಡಿ ಮಸ್ತ ನೋಡ್ರಿ ಏನು ನೀರಿಲ್ಲ ಏನಿಲ್ಲ ಗಾಡಿ ಹೋಯ್ದು ಎಲ್ಲಿ ತನಕ ಹೋಯ್ದು ಹಚ್ಬೋದು ನೀವು ಆರಾಮ್ಸೆ ಸೊ ಒಂದು ಗಿಡ ಲೆಸನ್ ಸೊ ಫೈನಲಿ ಇಲ್ಲಿ ತನಕ ರೀಚ್ ಆದ ಸೊ ಇಲ್ಲಿ ಸಾಕು ಇಲ್ಲಿ ತನಕ ಇದ್ರಕಿನ್ನ ಜಾಸ್ತಿ ಮುಂದೋದ್ರೆ ಮತ್ತು ಗಾಡಿ ಒಳಗೆ ಮುಣಗಂಗದು ಸೊ ಆ್ಯಕ್ಚುಲಿ ಸ್ಟ್ಯಾಂಡ್ ಫುಲ್ ಒಳಗೆ ಹೋಲತ್ತದ ಯಾಕಂದ್ರೆ ಮಣ್ಣು ಸಾಪ್ ಅದದು ಹಚ್ಕೊಂಬಂದ್ರೆ ಗಾಡಿ ಫುಲ್ ಬಿದ್ದೆ ಹೋದ ತಳಗೆ ಸೊ ಈ ಥರ ಪ್ಲೇಸ್ ಅದ ಯಾರು ಭೀ ನಿಯರೆಸ್ಟ್ ಇತ್ತಂದ್ರೆ ಬಂದು ನೋಡ್ಬೋದು ಭಾರಿ ಅದ ನೋಡ್ಲಿಕ್ಕೆ ಸೊ ಅದು ಆಯಿತು ಸೊ ಫ್ರಂಟ್ ನೀರಾಯಿತು ಫುಲ್ ಭಾರಿ ಅದ ನೋಡ್ರಿ ಹೇಳ ಏನು ರೀ ಎಲ್ಲ ಪಿಕ್ನಿಕ್ ಥರ ಆಲ್ಮೋಸ್ಟ್ ಎಲ್ಲ ಮಂದಿ ಬಂದಾರ ಸೊ ಗಾಯ್ಸ್ ಫೈನಲಿ ರೀಚ್ ಆದವು ನೋಡ್ಬೋದು ಡೆಸ್ಟಿನೇಷನ್ದಾಗ ಇಲ್ಲೊಬ್ಬರು ನಮ್ಮ ಫ್ರೆಂಡ್ ಸಿಕ್ಕಾರ ಏನಣ್ಣ ನಿಮ್ಮ ಹೆಸರು ರವಿಕುಮಾರ್ ನಿಮ್ದು ರೀ ನಿಖಿಲ್ ಅಂತ ಇವ್ರನ್ನೂ ಗುಲ್ಬರ್ದವ್ರೆ ನಮ್ಮ ಜೊತೆನೇ ಬಂದಾರ ಆ್ಯಕ್ಚುಲಿ ಹಾದಿಗೆ ಸಿಕ್ಕಿದ್ರು ನಾನೇ ಮಾತಾಡಿದಿಲ್ಲ ಇಲ್ಲಿ ಬರ್ನ ಸಿಕ್ಕಾರ ನೋಡ್ಬಂದು ಸಾಟರ್ಡೆ ದಿನ ಎಷ್ಟು ಜನ ಬಂದಾರ ಇಲ್ಲಿಲ್ಲ ಭಾರಿ ಪಬ್ಲಿಕ್ ಅದ ಕ್ರೌಡ್ ಅದ ಜಾಗನೂ ಸರಿಯಾಗದ ಆಲ್ಮೋಸ್ಟ್ ಯಾರ್ದು ಕಲಬುರ್ಲಿಂತು ಶಾವದಿಂದ ಬರೋದು ವಿಸಿಟ್ ಮಾಡಿರಿ ನಮ್ಮದೊಂದು ಫೋಟೋ ತೆಗಿಬೇಕು ಸೊ ನಮ್ಮ ಗಾಡೀಲಿ ಬಂದದ ಪೂರಾ ಶೂಟ್ ನಡ್ದ ಇಲ್ಲಿ ನನಗಿನೇ ಜಾಸ್ತಿ ಬೇರೆ ತಗೊಳತ್ತಾರ ಏನು ಮಾಡ್ತೀರಿ ರೈಟಾ ಕಾಸೆ ಗುಲ್ಬರ್ಗ सामने से चाहिए ರೈಟ್ ಬ್ರೋ ಹಾಂ ಸೊ ಗಾಯ್ಸ್ ಇಲ್ಲಿ ಹೋಗೋ ಟೈಮ್ ನೋಡ್ಬೇಕು ನಾವು ಎಷ್ಟು ಜನ ಬಂದಾರ ರೀ ಏನು ನಮ್ಮ ಗಾಡಿ ನನಗಿನ್ನ ಜಾಸ್ತಿ ಬೇರೆ ಫೋಟೋ ತಗೊಂಡಾರ ಕರೆ ಹೇಳ್ಬೇಕಂದ್ರೆ ಸೊ ಗೈಸ್ ಇದೇ ಪ್ಲೇಸ್ ನೋಡ್ರಿ ಬಂದು ವಿಡಿಯೋ ಮಾಡಿ ತೋರಿಸಿದ್ದು ಸ್ಕಾರ್ಪಿಯೋ ಗಾಡಿ ಸೊ ಗಾಯ್ಸ್ ಇಲ್ಲಿಂದ ಹೋಗೋ ಟೈಮು ಸೊ ಏನು ರೀ ಫುಲ್ಲು ಪಬ್ಲಿಕ್ ಪೂರ ಗುಲ್ಬರ್ಗಾನೇ ಇಲ್ಲೇ ಕಿತ್ತಿ ಜಾಗಗಳು ನೋಡ್ಬೋದು ನೀವು ಏನು ಆಟೋ ತೊಗೊಂಬಂದಾರ ಕಾರು ಗಾಡಿ ವಾವ್ ಅಂತ ಅಲ್ಲಿ ನಮ್ಮ 390 ಫುಲ್ ಪರ್ಫಾರ್ಮೆನ್ಸ್ ಹೈ ಕರೆ ಹೇಳ್ಬೇಕಂದ್ರೆ ಗಾಡಿಗೆ ಎಷ್ಟು ರಿಯಾಕ್ಷನ್ ಬರ್ಲತ್ತವ ನನಗಿನ್ನ
ನಾನು ಹೋಗಿ ಗಾಡಿ ನಿಂದಿರ್ಸೀನಿ, ಅಣ್ಣ ಒಂದು ಫೋಟೋ ತೆಕ್ಕೋರು ಅದಕ್ಕೇನದ ಗಾಡಿ ಅಂದಗಳೇ ನೋಡೋರೆ ಬಿಡ್ರಿ ಅದಕ್ಕೇನದ. ಬಟ್ ಒಂಥರ ಏನೋ ಖುಷಿ ಅನ್ನಿಸ್ತದಕ್ಕೆ. ಓಕೆ, ಒಂದು ಪರವಾಗಿಲ್ಲ, ಒಂದು ಒಳ್ಳೆ ಗಾಡಿ ಅನ್ನತ್ಗೆ. ಸೊ ಆ್ಯಕ್ಚುಲಿ ಇಲ್ಲಿ ಹೋಗೋ ಟೈಮ್ನಾಗ ಏನದ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಲತ್ತದ. ಸೊ ನೋಡಮ್ಮ, ಇನ್ನು ಮನೆಗೆ ಹೋಗಿ ರೀಚ್ ಆಗಬೇಕು. ನಾನು ಇವಾಗ ಮತ್ತೆ ಅದೇ ರೂಟ್ ಹೆಂಗೆ ಬಂದಿನಿ ಹಂಗೆ ಮತ್ತೆ 3 ಕಿಲೋಮೀಟರ್ಸಾಗ ನಾವು ಮತ್ತೆ ರೈಟಿಗೆ ಟರ್ನ್ ತೊಗೋಬೇಕು. ಸೊ ಅಲ್ಲಿಂದ ಮತ್ತೆ ಗುಲ್ಬರ್ಗ ರೀಚ್ ಆಗಬೇಕು. ಗುಲ್ಬರ್ಗದಿಂದ ಮತ್ತೆ ಶಾವಾದು. ಸೊ ಹೋಗೋ ಟೈಮ್ನಾಗ ಮತ್ತೆ ಇನ್ನೂ ಮಳೆ ಹತ್ತೋದು ಏನು ಮಾಡ್ತಾ ಹತ್ತಿಲ್ಲ ಅಂದ್ರೆ ಸರಿಯಾಗಿ ಆಗ್ತದ. ಮತ್ತು ಮಳೆ ಜಾಸ್ತಿ ಆಯ್ತಪ್ಪ ಅಂದ್ರೆ ಮತ್ತೆ ಹೋಗೋ ಟೈಮ್ನಾಗ ಪ್ರಾಬ್ಲಮ್ ಆಗ್ತದ. ನೋಡಮ್ಮ ನಡ್ರಿ, ಹೋಗಮ್ಮ ಏನೇನು ಆಗ್ತದೆ. ಹಿಂಗೆ ಒಬ್ರಿಗೊಬ್ರು ಪರಿಚಯ ಐತೆ ಅಂದ್ರೆ ಗೊತ್ತಾಗ್ತದ. ಸೊ ಇನ್ನೂ ನಿಯರೆಸ್ಟ್ ಭಾಳಷ್ಟವ ನೋಡೋಂಥವು ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿಂತ ಕೆಲವೊಂದು ಸರಿ ಬಾಜು ಊರ್ಲೆಸಿಂದ ಹೋಗ್ತಿರ್ತೀವಿ, ಅಲ್ಲಿ ಒಂದು ಚಲೋ ಪ್ಲೇಸ್ ಇರ್ತದೆ ನೋಡಿರಲ್ಲ ನಾವು, ಈ ಥರ ಆಗ್ತಿರ್ತದೆ. ಸೊ ಇದು ಒಂದು ವೆರಿ ಬೆಸ್ಟ್ ಅಂತ ನೋಡ್ರಿ. ಹೇರೂರು ಸನಿ ಬರ್ತದೆ. ಸೊ ಇನ್ನು ಮುಂದೆ ಹೋದ್ರೆ ಆ ಕಡೆ ಊರು ಹತ್ತದ ಹಳ್ಳಿಗಳು, ನಮಗೆ ಆ ಕಡೆ ಹೋಗೋದಿಲ್ಲ. ಮತ್ತು ಈ ಕಡೆ ರೈಟ್ ಅಂತ ಒಂದು ಸ್ಟೇಟ್ ಹೋದ್ರಲ್ಲ, ಮತ್ತು ಆ ಕಡೆ ಹೆಬ್ಬಾಳ ಹತ್ತದ. ಸುತ್ತಮುತ್ತ ಹಳ್ಳಿಗಳು ಕಲಿತಾವೆ ನಿಮಗೆ. ಸೊ ಯಾರಾದರೂ ನಿಯರ್ ಗುಲ್ಬರ್ಗ ಅದು ಇತ್ತಂದ್ರೆ ಬಂದು ನೋಡ್ಕೊಂಡವ್ರಿ. ಭಾರಿ ಖತರ್ನಾಕದ ಪ್ಲೇಸ್. ಸೀರಿಯಸ್ಲಿ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ನಾನು ಆರಾಮಾಗಿ ಹೋದೆ, ಒಂದು ಕೋಲ್ಡ್ ಡ್ರಿಂಕ್ಸ್ ತಂದು ಕುಂತು ನೋಡ್ರಿ. ಸೊ ಅದು ಟರ್ನಿಂಗ್ ಇದೆಯಾ ನೋಡ್ರಿ, ಹೆಬ್ಬಾಳು, ಅರಸೂರು ಮತ್ತು ಕಲಬುರ್ಗಿ. ಅದು ಇಲ್ಲಿಂದ ಏನದ ಹರಸೂರ್ಗೆ ಹೋಗ್ಬೇಕಂದ್ರೆ ಈ ರೂಟಿಗೆ ಹೋಗ್ಬೇಕು. ಸೊ ನಾವು ರಿಟರ್ನ್ ಹೋಗ್ಬೇಕಿತ್ತಂದ್ರೆ ಮತ್ತು ಈ ಕಡೆಯಿಂದ ಏನದ ರೈಟ್ ಅಂತ ಸೀದಾ ರೈಟ್. ಸೊ ಯಾರೋ ಒಬ್ಬರು R15 ಎಕ್ಸಾಸ್ಟ್ ಹಾಕಾರ, ಇಲ್ಲಿ ತನಕ ಸೌಂಡ್ ಬರ್ಲತ್ತದ. ಯಾವ್ದು SC ಪ್ರಾಜೆಕ್ಟ್ ಹಾಕಿರ್ಬೇಕು, ಭಾಳ ಲೌಡ್ ಅದ ಕರೆ ಹೇಳ್ಬೇಕಂದ್ರೆ. ಯಾವ್ರು ಹರಸೂರು? ಇಲ್ಲಿ ಗಾಡಿಗಳು ಭಾಳ ಬರ್ಲತ್ತವ, ಡ್ರಾಪ್ ಸಿಗ್ತಾವ. ಯಾವ ಗಾಡಿ ಎಣ್ಣೆ ಕಲಸ ಆಗ್ಯದು? ಹಾಂ ಹಾಂ. ಸೊ ನಮ್ಮ ಗಾಡಿನೂ ಇವತ್ತು ಅಪ್ರಾಕ್ಸಿಮೇಟ್ 35 km/h ಮೈಲೇಜ್ ಕೊಡ್ಲತ್ತದ. 35 ಅಂದ್ರೆ ಭಾಳ ಆಯ್ತು. ಈಗ ಬರೋ ಟೈಮ್ನಾಗ 40 ತೋರಿಸ್ಲತ್ತಿತ್ತು. ಸೊ ಭಾಳ ಸ್ಪೀಡ್ ಬಂದಪ್ಪ ಅಂದ್ರೆ ಮೈಲೇಜ್ ಮಾಡಿ ಡ್ರಾಪ್ ಆಗ್ತದ.